ಹಾಯ್ ಅಲ್ಲಿ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ಕಾಲೇಜ್ಗೆ ಹೋಗಬೇಕಂತ ಎಲ್ಲ ರೆಡಿ ಆದೆ. ಮಂಡೇ ಕಾಲೇಜ್ಗೆ ಹೋಗ್ಬೇಕಂತ ರೆಡಿಯಾಗಿ ಬಾಕ್ಸ್ ಕಟ್ಕೊಂಡು ಹೋಳ್ಗೆ ಸಾರು ಮಾಡಿದ್ದೆ, ಅದನ್ನೇ ಕಟ್ಕೊಂಡು ಸೀದಾ ಬಸ್ ಸ್ಟಾಪ್ ಹತ್ರ ಹೊರಟೆ. ಇವತ್ತು ಆ್ಯಕ್ಚುಲಿ ಸೋಮವಾರ ಜಲ್ದಿ ಬರಬೇಕಿತ್ತು, ಬಸ್ಸು ಲೇಟಾಗಿ ಬಂತು. ಓಕೆ, ಪೂಜಾ ಬಸ್ ಸ್ಟ್ಯಾಂಡಲ್ಲೇ ಮೀಟ್ ಆದಳು. ನಾವು ಮೂವರು ಸೇರಿ ಸೀದಾ ಕಾಲೇಜ್ಗೆ ಹೋದ್ವಿ. ಕಾಲೇಜ್ಗೆ ಹೋಗಿ ಎಲ್ಲ ಕ್ಲಾಸಸ್ ಮುಗಿಸ್ಕೊಂಡು ನೆಕ್ಸ್ಟ್ ಸೆಮಿನಾರ್ ಇತ್ತು ನಮ್ಮದು. ಸೆಮಿನಾರು ಮುಗಿಸ್ಕೊಂಡು ಕುಂತಿದ್ವಿ, ನಾನು, ಪವಿತ್ರ ಹಾಗೆ ಪ್ರಿಯಾಂಕಾ ಕುತ್ಕೊಂಡ್ಮೇಲೆ ಪೂಜಾ ಹಾಗೆ ಭೂಮಿದು ಇಬ್ಬರದು ಸೆಮಿನಾರ್ ಇತ್ತು, ಅವರು ಹೋಗಿದ್ದರು. ಹಾಗೆ ಅವರು ಹೋಗಿದ್ರಲ್ಲ, ನಾನು ಒಬ್ಬಳೇ ಹಾಕಿನಂತೇಳಿ ಕಾಲೇಜಲ್ಲೇ ಇದ್ದೆ, ಜೂನಿಯರ್ಸ್ ಜೊತೆ ಮಾತಾಡ್ಕೊಂಡು ಕುಂತಿದ್ದೆ. ಅದಾದಮೇಲೆ ಇದೊಂದು ಖಾಲಿ ಕುಂತಿದ್ವಲ್ಲ ಇಬ್ಬರು, ಒಂದು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಎಲ್ಲರೂ ಸೇರಿ ಮನೆಗೆ ಹೋದ್ವಿ. ಮನೆಗೆ ಹೋಗಬೇಕಾದ್ರೆ ಬೇಕ್ರಿಯಲ್ಲಿ ಒಂದು ಸ್ವಲ್ಪ ಐಟಮ್ಸ್ ತಿನ್ನಬೇಕು ಅನ್ನಿಸ್ತಂತೆ, ಇದಕ್ಕೇನೋ ಹನಿ ಕೇಕ್ ಕ್ರೀಮನ್ನೆಲ್ಲ ತೊಗೊಂಡು ಸೀದಾ ಹೋಗಬೇಕಾದ್ರೆ ಹಾಗೆ ಪೈನಾಪಲ್ ಕಂಟು ಅಂತೇಳಿ ಪೈನಾಪಲ್ ಕೂಡ ತೊಗೊಂಡು ಮನೆಗೆ ಹೋದೆ. ಇಬ್ಬರು ಸೇರಿ ಪೈನಾಪಲ್, ಹನಿ ಕೇಕ್, ಕ್ರೀಮನ್ನೆಲ್ಲ ಖಾಲಿ ಮಾಡಿ, ತಿಂಡಿ ಪೂತ್ರ ಮೊದಲೇ ಖಾಲಿ ಮಾಡಬೇಕಲ್ಲ, ಖಾಲಿ ಮಾಡಿ ನೋಡಲ್ಲಿ ರಿಯಾಕ್ಷನ್ ಕೊಡ್ತಾನೆ. ಬೇಡ ಬೇಡ ಅಂದರೂ ತಿಂತಾನೆ, ಕೆಮ್ಮು ಎಲ್ಲ, ಏನು ಮಾಡೋಕ್ಕಾಗಲ್ಲ, ಬಾಯಿ ರುಚಿ. ತಿಂದ್ಕೊಂಡು ನೆಕ್ಸ್ಟ್ ಊಟ ಮುಗಿಸ್ಕೊಂಡು ನಾನು ಸಂತೆಗಿತ್ತು ಇವತ್ತು. ಸಂಜೆ ಸಂತೆಗೆ ಹೋಗಿ ಬಂದು ಕಾಫಿ ಕುಡಿದು ಕಾಯಿಪಲ್ಯ ತಂದಿದ್ನಲ್ಲ ಅದೆಲ್ಲ ಸೋಸ್ಬೇಕಂತೇಳಿ ಇಟ್ಕೊಂಡು ಕುಂತಿದ್ದೆ. ಅದಾದಮೇಲೆ ರೊಟ್ಟಿ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.